ಹಾಯ್ ಎಲ್ರಿಗೂ ಹೇಗಿದ್ದೀರಾ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನನ್ನ ಡೈಲಿ ವ್ಲಾಗ್‌ನ ತೋರ್ಸೋಣ ಅಂತ ಅಂದ್ಬಿಟ್ಟು ಇದು ನನ್ನ ಊರಿಗೆ ಹೋಗಿ ಬಂದ್ಮೇಲೆದ ವ್ಲಾಗ್ ಆಗಿರುತ್ತೆ. ನೋಡಿ ಬಟ್ಟೆ ರಾಶಿ ರಾಶಿ ಬಟ್ಟೆಗಳು ಇದು ಒಗಿಲಿಕ್ಕೆ ಅಂತ ಎಲ್ಲ ರಾಶಿ ಹಾಕಿಟ್ಟಿದ್ದೀನಿ. ಒಗಿಬೇಕು, ಇನ್ನು ವಾಷಿಂಗ್ ಮಿಷಿನ್‌ಗೆ ಹಾಕ್ಬೇಕು. ಆಮೇಲೆ ಇಲ್ಲಿ ತೆಂಗಿನಕಾಯಿ ಊರಿಂದ ತಗೊಂಡ್ ಬಂದಿದ್ದೀವಿ. ಒಂದು 10ರಿಂದ 15. ಈ ಬೆಂಗಳೂರಲ್ಲಂತೂ ತೆಂಗಿನಕಾಯಿ ರೇಟ್ ಕೇಳಿದ್ರೆ ಅಬ್ಬಾ ಅಂತ ಅನ್ಸ್ಬಿಡುತ್ತೆ. ಹಾಗೆ ಇಲ್ಲಿ ಊರಿದ್ದು ರೊಟ್ಟಿ ತರಿಸಿದ್ದೇನೆ. ಇದು ಯಾವಾಗಾದ್ರೂ ಹಾಗೆ ಮೀಶೋದಿಂದ ಇವತ್ತೊಂದು ಪಾರ್ಸಲ್ ಬಂತು. ಏನಂದ್ರೆ ಇದು ಫ್ಲಾಶ್ ಕಾರ್ಡ್ಸ್ 1 ಇಯರ್ ನಂತರದ ಮಕ್ಕಳಿಗೆ ಅಂತ ಹೇಳಿ ಇದು ಮೀಶೋದಿಂದ ತರಿಸ್ಕೊಂಡಿದ್ದೆ ನಾನು. 7 ಟೈಪ್ಸ್ ಬರುತ್ತೆ ಇದ್ರಲ್ಲಿ. ನನ್ನ ಮಗಳಿಗೆ ಫ್ಲಾಶ್ ಕಾರ್ಡ್ಸ್ ಇವತ್ತಿಂದ ಸ್ವಲ್ಪ ಅಭ್ಯಾಸ ಮಾಡ್ಸೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ನೋಡ್ಬೇಕು ಹೇಗೆ ಕೂತ್ಕೊಂತಾಳ ಇಲ್ವಾ ಅಂತ. ಎಲ್ಲಾರು ಹೇಳ್ತಾರಲ್ಲ ಫ್ಲಾಶ್ ಕಾರ್ಡ್ಸ್ ತರ್ಸುದು ಎಲ್ಲ ಇನ್ಸ್ಟಾದಲ್ಲೆಲ್ಲ ಬಾರಿ ಫೇಮಸ್ ಆಗಿದೆ. ಹಾಗಾಗಿ ಇದನ್ನ ನಾನು ನೋಡ್ತಾ ಇದ್ದೀನಿ. ಹೇಗೆ ನಾನು ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸಿದೀನಿ. ನೋಡ್ಬೇಕಷ್ಟೇ ಇವಾಗ ಏನ್ ಮಾಡ್ತಾಳೆ ಏನು ಎತ್ತ ಅಂತ ನನಗಂತೂ ಗೊತ್ತಿಲ್ಲ. ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಇದು ಯಾವ್ದೆಲ್ಲ ಇದೆ ಅಂತ ಹೇಳ್ತೀನಿ ನಾನು. ಬರ್ಡ್ಸ್ ಫ್ಲಾಶ್ ಕಾರ್ಡ್ಸ್ ಇದೆ, ಹಾಗೆ ನಂಬರ್ಸ್, ಅನಿಮಲ್ಸ್, ಹಾಗೆ ಕಲರ್ಸ್ ಅಂಡ್ ಶೇಪ್ಸ್, ಆಲ್ಫಾಬೆಟ್ ಫ್ಲಾಶ್ ಕಾರ್ಡ್ಸ್, ಹಾಗೆ ವೆಜಿಟೇಬಲ್ಸ್, ಫ್ರೂಟ್ಸ್ ಇದಿಷ್ಟು ಫ್ಲಾಶ್ ಕಾರ್ಡ್ಸ್ ಇದೆ. ಒಂದು ಪ್ಯಾಕೆಟ್ ಅಲ್ಲಿ ಅದು ಅಂದ್ರೆ ಒಂದು ಬಾಕ್ಸ್ ಅಲ್ಲಿ 28 ನಂಬರ್ಸ್ ಇದೆ ಕಾರ್ಡ್ಸ್ ಗಳು. ನಮ್ಮ ಮಕ್ಕಳಿಗೆ ಹೇಳ್ಕೊಡಕ್ಕೇನು ಈಸಿ ಆಗ್ಬಹುದು, ಬಟ್ ನನಗೇನು ಇದು ಜಾಸ್ತಿ ಆಯ್ತು ಅಂತಾನು ಅನಿಸ್ತು. ಯಾಕಂತಂದ್ರೆ ಇನ್ನು ಪುಟ್ಟ ಮಗು ಏನಕ್ಕೆ ಅಷ್ಟೊಂದ್ ತಗೊಂಡೆ ಅಂತಾನು ಅನಿಸ್ತು. ಆಮೇಲೆ ಮತ್ತೇನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ರಿಟರ್ನ್ ಮಾಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದೀನಿ. ನಮಗೆ ಕಮ್ಮಿ ಬೇಕು ಅಂತಂದ್ರೆ ಕಮ್ಮಿಲೂ ಸಿಗುತ್ತೆ. ನಾನು ಈ ತರ ಇಷ್ಟು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆಯ್ತು, ನಾನ್ ಬುಕ್ ಮಾಡೋದೇನು ಒಂದಿದ್ರಲ್ಲಿ ಒಂದ್ 10-15 ಇರ್ಬೋದು ಮ್ಯಾಕ್ಸಿಮಮ್ ಅಂತ ಅನ್ಕೊಂಡಿದ್ದೆ ಕಾರ್ಡ್ಸ್ ಗಳು. ಅದ್ ನೋಡಿ 28 ಕಾರ್ಡ್ಸ್ ಇದಾವೆ. ಹಾಗೆ ಇದು ಚೆನ್ನಾಗಿದೆ ಅಂತ ನನಗ್ ಅನಿಸ್ತು. ಬಟ್ ನನ್ ಮಗಳು ಹೇಗೆ ಕೂತ್ಕೊಂತಾಳೆ ಇಲ್ವಾ ಅಂತ ನೋಡ್ಬೇಕಷ್ಟೇ. ಡೈಲಿ ಪ್ರಾಕ್ಟೀಸ್ ಮಾಡ್ಸಿದ್ರೆ ಸ್ವಲ್ಪ ಕೂತ್ಕೋಬಹುದೇನೋ. ಇವಾಗ್ಲೇ ಒಂದೆರಡು ನಾನ್ ತೋರ್ಸಿ ಹೇಳಿದೀನಿ. ಎಲ್ಲಿಂಟು ಮಗ ಅಂತ ಕೇಳಿದಾಗ ನೋಡ್ತಾಳೆ. ನನ್ ಮಗಳಿಗೆ ನಾನ್ ಕೂತ್ಕೊಂಡು ಹೇಳಿಸಿದೆ, ತೋರ್ಸಿ ಎಲ್ಲ ಇದ್ ಮಾಡಿದಾಗ ನಂಗೆ ಹಾನೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಆರೆಂಜ್ ಯಾವ್ದ್ ಮಗ ಅಂತ ಕೇಳಿದಾಗ ಆರೆಂಜ್ ಕಲರ್ ಆಗಿ ಇರುತ್ತಲ್ಲ ಅದನ್ನ ತೋರಿಸ್ತಾಳೆ. ಇನ್ನೊಂದ್ಸಲ ಆರೆಂಜ್ ಯಾವ್ದು ಅಂತ ಕೈ ಚೇಂಜ್ ಮಾಡಿಟ್ಟಾಗ ಕೈ ಯಾವ್ದು ಹತ್ರ ಇದೆಯಾ ಅದನ್ನಷ್ಟು ತಗೊಂತಾಳೆ. ಈ ತರ ಮಾಡ್ತಾಳೆ. ನಾನು ಇನ್ನೊಂದ್ಸಲ ಯಾವತ್ತಾದ್ರೂ ವಿಡಿಯೋ ಮಾಡ್ಕೊಂಡು ಹಾಕ್ತೀನಿ. ಇದು ಕೈ ಹತ್ರ ಇರೋದ್ನೇ ಆರೆಂಜ್ ಅಂತ ಕೊಡ್ತಾಳೆ, ಯಾವ್ದು ಕೊಟ್ರು ಹಂಗೆ. ಇದೊಂಥರ ಫನ್ನಿ ಆಗಿತ್ತು ಅವತ್ತು. ಮತ್ತೆ ನಾನು ವಿಡಿಯೋ ಮಾಡ್ಕೋಬೇಕು ಅನ್ಕೊಂಡಿದ್ದೆ, ಬಟ್ ಯಾಕೋ ನಂಗೆ ಅವತ್ತು ಮಾಡಕ್ ಆಗ್ಲಿಲ್ಲ. ಹಂಗಾಯ್ತು. ನಾನು ಈ ವಿಡಿಯೋನ ಬ್ಯಾಕ್ ಕ್ಯಾಮೆರಾದಲ್ಲಿ ಇದು ಶೂಟ್ ಮಾಡಿರೋದು. ಹಾಗಾಗಿ ನನಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ. ನನ್ನ ಅರ್ಧ ಅಷ್ಟೇ ಬರ್ತಾ ಇದೆ. ಸೊ ಇದಕ್ಕೆ ದಯವಿಟ್ಟು ಕ್ಷಮೆ ಇರ್ಲಿ. ಯಾಕಂತಂದ್ರೆ ನಾನು ಇದನ್ನ ಫುಲ್ ವಿಡಿಯೋ ಮಾಡಿದೀನಿ ಅಂತ ಅನ್ಕೊಂಡು ನೋಡಿದ್ರೆ ಇದು ಅರ್ಧ ಅಷ್ಟೇ ಬಂದಿದೆ. ನಾನು ಒಂದ್ಸಲ ನೋಡಿದಾಗ ಫುಲ್ ಆಗಿ ಇತ್ತು, ಬಟ್ ಅದ್ ಯಾವಾಗ ಅದು ಟ್ರೈಪೋಡ್ ಏನೋ ಆ ಕಡೆ ಈ ಕಡೆ ಆಯ್ತೋ ಗೊತ್ತಿಲ್ಲ ನನಗೆ. ಸಾರಿ ಆಯ್ತಾ ಇದಕ್ಕೆ. ಸೊ ನಾನು ಇಷ್ಟು ಇನ್ಫಾರ್ಮೇಶನ್ ಅಂತೂ ಕೊಟ್ಟಿದ್ದೀನಿ. ಇದನ್ನ ನಿಮಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ಇದಕ್ಕಿಂತ ಕಮ್ಮಿ ಬೆಲೆಯಲ್ಲೂ ಸಿಗುತ್ತೆ. ನೋಡ್ಕೊಡಿ. ನಾನಂತೂ 28 ಪೀಸ್ ಅಂತ ಅನ್ಕೊಂಡು ಇದು ನಾನು ಮಗಳಿಗೆ ಪೌಡ್ರ್ ಹಾಕೋಣ ಅಂತ ಅಂದ್ಬಿಟ್ಟು ಪೌಡ್ರ್ ಹತ್ರ ಇಟ್ಟು, ಆಮೇಲೆ ಬೊಟ್ಟು ಸರಿಯಾಗಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಎಣ್ಣೆ ತಗೊಂಡ್ ಬರೋಣ ಅಂತ ಹೋಗೋಷ್ಟರಲ್ಲಿ ನನ್ ಮಗಳು ನೋಡಿ ಪೌಡ್ರ್ ಕತೆನ ಹೆಂಗ್ ಮಾಡಿಟ್ಟಿದ್ದಾಳೆ ಅಂತ. ಅವಳಪ್ಪ ನನಗ್ ಬೈತಾ ಇದ್ದಾರೆ, ನೀನ್ ನೋಡ್ಕೊಂಡು ಹಾಕ್ಬೇಕಲ್ಲ ಕೊಡ್ಬೇಕಲ್ಲ ಅಂತೇಳಿ. ನಂಗೂ ಹಾಗೆ ಅನಿಸ್ತು, ಏನ್ ಮಾಡೋದು. ಈ ತರ ಎಲ್ಲ ಒಂದೊಂದ್ಸಲ ಬೈಗಳು ತಿನ್ಬೇಕಾಗುತ್ತೆ ಈ ಮಕ್ಳು ಮಾಡೋ ಕಿತಾಪತಿಗೆ. ಇದು ಮಧ್ಯಾಹ್ನ ಚಪಾತಿ ಮಾಡ್ಕೊಂಡು ಹಾಗೆ ಪನ್ನೀರ್ ಕರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಚಪಾತಿ ಮತ್ತೆ ಪನ್ನೀರ್ ಕರಿ ಮಾಡ್ಕೊಂಡ್ರೆ ಆಯ್ತು. ಇದು ಮಗಳಿಗೆ ಮಧ್ಯಾಹ್ನ ಊಟ ಮಾಡ್ಸೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಈ ರೆಸಿಪಿನ ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ. ಇದು ಮಖಾನ ರೆಸಿಪಿ. ಹಾಗಾಗಿ ಅದನ್ನ ನಾನು ಇವತ್ತೇನು ಶೇರ್ ಮಾಡಕ್ಕೂ ಹೋಗಲ್ಲ. ನಂದು ಇದು ಡೈಲಿ ಬ್ಲಾಗ್ ಆಗಿರೋದ್ರಿಂದ ನಾನು ಏನ್ ಮಾಡ್ತೀನಿ ಅದನ್ನ ಶೇರ್ ಮಾಡ್ಕೊತೀನಿ ಅಷ್ಟೇ. ಇದು
ಕೆಲವೊಂದ್ಸಲ ರೆಸಿಪಿ ಮಾಡಿದ್ರೆ ರೆಸಿಪಿನ ತೋರಿಸ್ತೀನಿ. ಇನ್ನೇನಾದ್ರೂ ನಾನು ಡೈಲಿಯಲ್ಲಿ ಏನಾದ್ರೂ ಮಾಡ್ತಾ ಇದ್ರೆ ಅದನ್ನು ತೋರಿಸ್ತೀನಿ. ಅಷ್ಟ್ ಬಿಟ್ರೆ ನಾನು ಬರೀ ಮಕ್ಳ ರೆಸಿಪಿ ಅಂತಲೇ ಮಾಡಲ್ಲ. ನಾನು ಅವಳಿಗೋಸ್ಕರ ನಾನೇನಾದ್ರೂ ಮಾಡ್ಕೊಂಡಿದ್ರೆ ನಿಮಿಗ್ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ಕೊಂತಿದೀನಿ ಅಷ್ಟೇ. ಆ ನಾನ್ ನೆಕ್ಸ್ಟುನು ಅಷ್ಟೇ. ಅವಳ್ದೇನಾದ್ರೂ ರೆಸಿಪಿಗಳನ್ನ ಟ್ರೈ ಮಾಡಿದಾಗ ಅಥವಾ ನಾನ್ ಮೊದ್ಲಿಂದಾನು ಮಾಡ್ತಾ ಇದ್ದೆ ಇದನ್ನೆಲ್ಲ. ಹಾಗೆ ಮಾಡ್ತಿರೋದ್ರಿಂದ ನಾನು ಅದನ್ನು ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬರೀ ಮಕ್ಳ ರೆಸಿಪಿಗಳನ್ನೇ ಮಾಡ್ತಾ ಇದ್ದೀನಿ ಅಂತ ಏನಿಲ್ಲ ಇದ್ರಲ್ಲಿ. ಇದು ಏನಂದ್ರೆ ಅವಳಿಗೆ ಸ್ಪೂನ್ ಬೇಡ ಅಂತ. ಸ್ಪೂನಲ್ಲಿ ಬೇಡ ನಂಗೆ ಕೈಯಲ್ಲಿ ಕೊಡು ಅಂತ ಹೇಳೋದು. ಯಾವಾಗ್ಲೂ ಹಂಗೆ ಸ್ಪೂನಲ್ಲಿ ಕೊಟ್ರೆ ಇದೇ ಕತೆ ಆಗುತ್ತೆ. ಸ್ಪೂನನ್ನ ಅವಳೇ ಇಟ್ಕೊಂತಾಳೆ. ಆಮೇಲೆ ನಂಗೆ ಕೈಯಲ್ಲಿ ಕೊಡು ಅಂತ ಚಾಚ್ತಾಳೆ. ಅದು ಕೈಲಿ ಕೊಡು ಅಂತ ಹೇಳಿ ಚಾಚ್ತಿರೋದು ನನ್ನತ್ರ. ನಾನು ಯಾವಾಗ್ಲೂ ಬಾಯ್ಲ್ಡ್ ರೈಸ್ ಅಥವಾ ವೈಟ್ ರೈಸ್ ಕೊಟ್ಟಾಗ ಏನ್ ಮಾಡ್ತೀನಿ, ಅವಳಿಗೆ ಒಂದೆರಡು ತುತ್ತು ಕೊಟ್ಬಿಡ್ತೀನಿ ಕೈಯಲ್ಲಿ. ಅವಳು ತಿಂತಾಳೆ. ಬಟ್ ಇದನ್ನ ಸ್ವಲ್ಪ ತಿಕ್ಕಾಗಿ ಮಾಡಿರ್ಲಿಲ್ಲ. ಸ್ವಲ್ಪ ಇದು ತೆಳ್ಳಗಿತ್ತು. ಹಾಗಾಗಿ ಇದನ್ನ ನಾನು ಅವಳಿಗೆ ಕೈಯಲ್ಲಿ ಕೊಡಕ್ ಹೋಗ್ಲಿಲ್ಲ. ಹಾಗೆ ನಾನು ಸ್ಪೂನ್ ಅವಳಿಗೆ ಕೊಟ್ಬಿಟ್ಟು ಕೈಯಲ್ಲೇ ತಿನ್ಸಕ್ ಹೋದೆ. ಮತ್ ಇನ್ನೇನ್ ಮಾಡೋಣ. ಈ ತರ ಎಲ್ಲ ಆದಾಗ ಈ ತರ ಮಾಡ್ಕೊಂಡ್ರಾಯ್ತು ಹೇಗೋ ಒಂದು ಅಂತ ಅಂದ್ಬಿಟ್ಟು ತಿಂದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ನಾನು ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ ನಾನು ಏನು ತೋರ್ಸಲ್ಲ ಅವಳಿಗೆ ಊಟ ಮಾಡಿಸುವಾಗ. ನಾನೇ ಅವಳ ಜೊತೆ ಆಟಾಡ್ತಾ ಊಟ ಮಾಡಿಸ್ತೀನಿ. ಅವಳಿಗೆ ಅದು ಅಡಿಕ್ಷನ್ ಇಲ್ದೇ ಇರೋದ್ರಿಂದ ಅದು ಈಸಿ ಆಗುತ್ತೆ. ನಾನು ಡೇ ಟೈಮ್ ಅಲ್ಲಾಗ್ಲಿ ನೈಟ್ ಟೈಮ್ ಅಲ್ಲಾಗ್ಲಿ ನಾನು ಟಿವಿ ಕೊಡಲ್ಲ ಅಥವಾ ಮೊಬೈಲ್ನು ಕೊಡಲ್ಲ ಅವಳಿಗೆ. ಇನ್ನೊಂದೇನಂದ್ರೆ ಕೊ ಕೆಲವರು ಕೊಡ್ಲೇಬಾರ್ದು ಅಂತಾನೆ ಇದ್ಯಾ ಅಂತಾನು ಕೇಳ್ತಾರಲ್ಲ. ಅದಕ್ಕೆ ನಾನ್ ಹೇಳುದು ಕೊಡ್ಲೇಬಾರ್ದು ಅಂತ ಇದು ಏನಿಲ್ಲ. ನೆಕ್ಸ್ಟ್ ನಮ್ ಡೇ ಮಕ್ಳು ಮಧ್ಯಾಹ್ನ ಹಂಗೆ ಚೆನ್ನಾಗಿರ್ಬೇಕಂತಂದ್ರೆ ಅಂದ್ರೆ ನಾವು ಒಂದು 11 ಗಂಟೆ ಕೊಡ್ಲೇಬೇಕು ಅಂತ 12 ಗಂಟೆ ಅನ್ಸುತ್ತೆ ಹಂಗೆ ಬೆಳಗ್ಗೆ ನನಗೆ. ನಾನು ಅವಳಿಗೆ ಮುಸಂಬಿ ತಿನ್ನಕ್ ಕೊಟ್ಟೆ. ಅವಳಿಗೆ ಕಾಲಿಗೆ ಗೆಜ್ಜೆ ಹಾಕಿದ್ನಲ್ಲ, ಅದು ಅವಳಿಗೇನೋ ಟ್ವಿಸ್ಟ್ ಆದಂಗಾಗಿದೆ. ಅದಕ್ಕೆ ಅವಳು ಎಳ್ದು ಕರಿತಾ ಇದ್ಲಮ್ಮ ಅಂತ. ಅದಕ್ಕೆ ನೋಡ್ದೆ ಅದು ಗೆಜ್ಜೆ ಟ್ವಿಸ್ಟ್ ಆಗಿದೆ. ಅದಕ್ಕೆ ಪಾಪ ಅಳ್ತಾ ಇದ್ಲು. ನಾನು ಮುಸುಂಬಿನ ಎಲ್ಲ ಕೊಟ್ಟಾಗ ನಾನು ಆಲ್ಮೋಸ್ಟ್ ನಾನು 12 ಗಂಟೆ ಮೊದ್ಲು ಆ ತರ ಎಲ್ಲ ಕೊಡುದು. ಯಾಕಂತಂದ್ರೆ ನಾನು ಈವ್ನಿಂಗ್ ಟೈಮಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾನು ಅವಾಯ್ಡ್ ಮಾಡ್ತೀನಿ ಫ್ರೂಟ್ಸ್ ಕೊಡೋದ್ನ. ಕೋಲ್ಡ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಕೊಟ್ಟಿದ್ದೀನಿ, ಕೊಟ್ಟಿಲ್ಲ ಅಂತ ಏನಿಲ್ಲ. ನಾನು ಯಾವತ್ತಾದ್ರೂ ಒಂದ್ಸಲ ಹಸ್ವಾಗುತ್ತೆ ಅಂತ ಅಂದಾಗ ಅಥವಾ ಎಲ್ಗಾದ್ರೂ ಹೋದಾಗ ಆತರ ಎಲ್ಲ ಕೊಟ್ಟಿದ್ದೀನಿ. ಅವ್ಳಿಗೇನ್ ಕೋಲ್ಡ್ ಆಗಿಲ್ಲ ಇವತ್ತಿನ ತನಕನೂ ಆತರ. ಬಟ್ ಕೆಲವು ಮಕ್ಳಿಗೆ ಕೋಲ್ಡ್ ಆಗುತ್ತೆ. ನನ್ ಮಗಳಿಗೆ ಈ ತರ ಇದ್ದಾಗ ಕೋಲ್ಡ್ ಆಗಲ್ಲ ಅಂತ ಅನ್ನೋದು ಇನ್ನೊಂದು ಮಗುವಿಗೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ನಾನು ನನ್ ಮಗಳನ್ನ ಮಾತ್ರ ಹೇಳ್ಬೋದು. ಇನ್ನೊಬ್ರು ಮಕ್ಳನ್ನ ನಾವ್ ಹೇಳಕ್ಕಾಗಲ್ಲ ಪಾಪ. ಅವ್ರು ಅಷ್ಟೇ ಸಫರ್ ಆಗ್ತಾ ಇರ್ತಾರೆ. ನಮಿಗ್ ಗೊತ್ತಿರಲ್ಲ ಅಷ್ಟೇ. ಹ್ಮ್ ಇದು ನನ್ನ ಮತ್ತೆ ಒಂದು ಮನೆಗ್ ಹೋಗಿದ್ವಿ ನಾವು. ಸುಮ್ನೆ ಹಾಗೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ನಾನು ಟ್ಯಾರಿಸ್ ಅಲ್ಲೆಲ್ಲ ಹ್ಮ್ ಒಂದು ವಿಡಿಯೋ ಮಾಡ್ದೆ ಅಷ್ಟೇ. ಸಿಂಪಲ್ ಆಗಿ ಸುಮ್ನೆ ಹಾಗೆ ಮಾತಾಡ್ಸ್ಕೊಂಡ್ ಹಾಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡ್ ಬಂದೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನು